ನಮಸ್ತೆ ಕರ್ನಾಟಕ. ಸರು ವಾಯ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಯಾವುದೇ ಮನೆಯ ಮುಖ್ಯ ಬಾಗಿಲು ಮನೆಯೊಳಗೆ ಪ್ರವೇಶಿಸುವವರ ಮೇಲೆ ಪ್ರಭಾವ ಬೀರುತ್ತದೆ. ತಾಯಿ ಲಕ್ಷ್ಮಿ ಮನೆಯ ಮುಖ್ಯ ಬಾಗಿಲಿನಿಂದ ಮನೆಗೆ ಪ್ರವೇಶಿಸುತ್ತಾಳೆ. ಆದ್ದರಿಂದ ಆ ಮನೆಯ ದ್ವಾರ ಸ್ವಚ್ಛವಾಗಿರಬೇಕು ಎನ್ನುತ್ತದೆ ವಾಸ್ತುಶಾಸ್ತ್ರ. ಮನೆಯ ಮುಖ್ಯ ದ್ವಾರ ಹೇಗಿರಬೇಕು, ಯಾವ ವಸ್ತುಗಳನ್ನು ಇಡಬೇಕು, ಯಾವುದನ್ನು ಅಲ್ಲಿಡಬಾರದು ಎನ್ನುವುದರ ಬಗ್ಗೆ ತಿಳಿಯೋಣ ಬನ್ನಿ. ಮನೆಯ ಮುಖ್ಯ ಬಾಗಿಲಿನ ಮುಂದೆ ನೇರವಾಗಿ ಮರಗಳು ಅಥವಾ ಗಿಡಗಳನ್ನು ನೆಡಬೇಡಿ. ಅವುಗಳನ್ನು ಬಾಗಿಲಿನ ಮೂಲೆಗಳಲ್ಲಿ ನೆಡುವುದು ಒಳ್ಳೆಯದು. ಇದರಿಂದ ಮನೆಯ ಅಂದ 4 ಪಟ್ಟು ಹೆಚ್ಚಾಗುತ್ತದೆ. ಆದರೆ ಮುಳ್ಳುಗಳಿಂದ ತುಂಬಿದ ಮರಗಳನ್ನು ಮನೆಯ ಹೊರಗೆ ನೆಡಬಾರದು. ಹೀಗೆ ಮಾಡುವುದರಿಂದ ಲಕ್ಷ್ಮಿ ಮನೆಯಿಂದ ದೂರ ಹೋಗುತ್ತಾಳೆ ಮತ್ತು ಕುಟುಂಬ ಆರ್ಥಿಕವಾಗಿ ದುರ್ಬಲವಾಗುತ್ತದೆ. ನಿಮ್ಮ ಮನೆಯ ಮುಖ್ಯ ಬಾಗಿಲಿನ ಮೇಲೆ ಲಕ್ಷ್ಮೀ ಮಾತೆಯ ಪಾದಗಳ ಸುಂದರವಾದ ಚಿತ್ರವನ್ನು ಇರಿಸಿ. ಪಾದಗಳು ಮನೆಯೊಳಗೆ ಪ್ರವೇಶಿಸುತ್ತಿವೆ ಎಂಬುದನ್ನು ನೆನಪಿನಲ್ಲಿಡಿ. ಹೀಗೆ ಮಾಡುವುದರಿಂದ ಲಕ್ಷ್ಮೀದೇವಿಯ ಕೃಪೆಯುಂಟಾಗುತ್ತದೆ ಮತ್ತು ಮನೆಯ ಆರ್ಥಿಕ ಸ್ಥಿತಿ ಎಂದಿಗೂ ಹದಗೆಡುವುದಿಲ್ಲ. ಮನೆಯ ಮುಖ್ಯ ಬಾಗಿಲಲ್ಲಿ ಪೊರಕೆ ಇಡಬಾರದು. ಅದು ಅಶುಭ ಸಂಕೇತವಾಗಿದೆ. ಪೊರಕೆಯನ್ನು ಯಾವಾಗಲೂ ಮನೆಯೊಳಗೆ ಮರೆಮಾಡಬೇಕು. ಏಕೆಂದರೆ ಪೊರಕೆಯನ್ನು ಲಕ್ಷ್ಮೀ ಮಾತೆಯ ರೂಪವೆಂದು ಪರಿಗಣಿಸಲಾಗುತ್ತದೆ. ಅದನ್ನು ಮನೆಯ ಹೊರಗೆ ಇಡುವುದರಿಂದ ಮನೆಯಲ್ಲಿ ಸಮಸ್ಯೆಗಳು ಉಂಟಾಗುತ್ತವೆ ಮತ್ತು ಲಕ್ಷ್ಮಿ ಮನೆಯಿಂದ ದೂರ ಹೋಗುತ್ತಾಳೆ ಎಂದು ಹೇಳಲಾಗುತ್ತದೆ. ಮುಖ್ಯ ಬಾಗಿಲಲ್ಲಿ ತುಳಸಿ ಗಿಡ ನೆಡಿ. ಹಿಂದೂ ಧರ್ಮದಲ್ಲಿ ತುಳಸಿ ಗಿಡಕ್ಕೆ ತಾಯಿಯ ಸ್ಥಾನಮಾನ ನೀಡಲಾಗಿದೆ. ಅದಕ್ಕಾಗಿಯೇ ಪ್ರತಿ ಮನೆಯಲ್ಲೂ ತುಳಸಿ ಗಿಡವನ್ನು ಪೂಜಿಸಲಾಗುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ತುಳಸಿ ಗಿಡವು ತುಂಬ ಮಂಗಳಕರವಾಗಿದೆ. ಮನೆಗೆ ರಕ್ಷಣಾ ಕವಚವಾಗಿ ಕಾರ್ಯನಿರ್ವಹಿಸುತ್ತದೆ. ಮನೆಯಲ್ಲಿನ ಕ್ಲೇಶ ಮತ್ತು ಆರ್ಥಿಕ ಬಿಕ್ಕಟ್ಟಿನಿಂದ ಮನೆಗೆ ಮುಕ್ತಿ ಸಿಗುತ್ತದೆ. ಚಪ್ಪಲಿಗಳನ್ನು ಮುಖ್ಯ ಬಾಗಿಲಿನಿಂದ ದೂರವಿಡಿ. ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಮನೆಯ ಮುಖ್ಯ ಬಾಗಿಲಿನಿಂದ ಬೂಟು ಚಪ್ಪಲಿ ತೆಗೆದು ಮನೆಯೊಳಗೆ ಹೋಗುವ ಅಭ್ಯಾಸವಿರುತ್ತದೆ. ಆದರೆ ಈ ಅಭ್ಯಾಸವು ಸಂಪೂರ್ಣವಾಗಿ ತಪ್ಪು. ಪಾದರಕ್ಷೆ ಬಾಗಿಲಲ್ಲಿದ್ದರೆ ಲಕ್ಷ್ಮಿಯು ಕೋಪಗೊಳ್ಳುತ್ತಾಳೆ ಮತ್ತು ಮನೆಯಲ್ಲಿ ಹಣಕಾಸಿನ ಮುಗ್ಗಟ್ಟಿನ ಜೊತೆಗೆ ಮನೆಯ ಜನರಲ್ಲಿ ಪರಸ್ಪರ ವೈಮನಸ್ಸು ಹೆಚ್ಚಾಗಲು ಪ್ರಾರಂಭಿಸುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಮುಖ್ಯ ಬಾಗಿಲಲ್ಲಿ ಕೊಳಕು ಇಡಬಾರದು. ಅನೇಕ ಜನರು ತಮ್ಮ ಮನೆಯ ಮುಖ್ಯ ಬಾಗಿಲಲ್ಲಿ ಡಸ್ಟ್ಬಿನ್ ಇಡುತ್ತಾರೆ. ಕಸದ ಬುಟ್ಟಿಯನ್ನು ಅಲ್ಲಿ ಇಡುವುದರಿಂದ ಮನೆಯ ಸಂತೋಷ ಮತ್ತು ಸಮೃದ್ಧಿ ನಿಧಾನವಾಗಿ ಕಳೆದು ಹೋಗಲು ಪ್ರಾರಂಭಿಸುತ್ತದೆ. ಅದು ಲಕ್ಷ್ಮೀದೇವಿಯು ಆ ಮನೆಯಲ್ಲಿ ನೆಲೆಸುವುದಿಲ್ಲ ಮತ್ತು ಆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ನೆಲೆಸುತ್ತದೆ. ಸ್ವಾಸ್ತಿಕ್ ಮತ್ತು ಓಂನ ಚಿತ್ರವನ್ನು ಮನೆ ಬಾಗಿಲಲ್ಲಿ ಇಡಬೇಕು ಅಥವಾ ನಿಮ್ಮ ಮನೆಯ ಮುಖ್ಯ ಬಾಗಿಲಿನ ಮೇಲೆ ಬರೆಯಬೇಕು. ಓಂ ಶಬ್ದ ಮತ್ತು ಅದರ ಪ್ರಕಾಶವು ಸಕಾರಾತ್ಮಕತೆಯನ್ನು ದೂರದವರೆಗೆ ಹರಡುತ್ತದೆ. ಸ್ವಾಸ್ತಿಕ್ ಬಾಗಿಲಲ್ಲಿದ್ದರೆ ಮನೆಯಲ್ಲಿ ದೇವರು ನೆಲೆಸುತ್ತಾರೆ. ಈ ಕಾರಣದಿಂದಾಗಿ ಮನೆಗೆ ಎಂದಿಗೂ ಕೆಟ್ಟ ಕಣ್ಣು ಬೀಳುವುದಿಲ್ಲ. ಧನ್ಯವಾದಗಳು. ನಿಮಗೆ ಈ ಮಾಹಿತಿ ಉಪಯುಕ್ತ ಅನಿಸಿದರೆ ಲೈಕ್, ಶೇರ್, ಕಾಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.